ಏನ್ರಿ ಏನು ಇರದೇ ಇದ್ರೂ ಪರವಾಗಿಲ್ಲ, ಆದ್ರೆ ಧರ್ಮ ಸಂಸ್ಕಾರ ಅಂತಕ್ಕಂಥದ್ದನ್ನು ಬೇಕು. ಧರ್ಮ ಸಂಸ್ಕಾರ ಇರದೇ ಇದ್ರೆ ಇವತ್ತು ನಾವೆಲ್ಲ ಈ ಪರಿಸ್ಥಿತಿ ಎದಕ್ಕೆ ಬರಾಕತ್ತದ ತಿಳ್ಕೊಂಡ ಕೇಳಿದ್ರೆ, ಎಷ್ಟೋ ಜನ ನಾವು ನಿನ್ನಿನ ವಿಷಯದಿಂದ ಸಾಕಷ್ಟು ಅಂತ ಹೇಳಿದೆ ನಾನು ನಿಮಗೆ. ಏನ್ರಿ ತಂದೆ ತಾಯಿನ ಹೊಡಿತಕ್ಕಂಥ ಪರಿಸ್ಥಿತಿ, ತಂದೆ ತಾಯಿಗಿಂದ ಬೈತಕ್ಕಂಥ ಪರಿಸ್ಥಿತಿ, ತಂದೆ ತಾಯಿಗಳಿಗಿಂದ ಮನೆತನದಿಂದ ಹೊರಗೆ ಆಗ್ತಕ್ಕಂಥ ಪರಿಸ್ಥಿತಿ, ಇವೆಲ್ಲ ಯಾಕೆ ಬರ್ಲಕತ್ತವ ತಿಳ್ಕೊಂಡೋದ ಕೇಳಿದ್ರೆ, ಇವೆಲ್ಲ ಮಕ್ಕಳಿಂದ ದಾರಿ ಬಿಟ್ಟಿಂದ ಯಾಕೆ ತಿರುಗಲಕತ್ತಾರ ತಿಳ್ಕೊಂಡು ಕೇಳಿದ್ರೆ, ಆ ಮಕ್ಕಳಿಗೆ ನಾವು ಧರ್ಮ ಸಂಸ್ಕಾರ ಅಂತಕ್ಕಂಥ ಒಂದೇ ಒಂದು ಕಾರಣ. ಏನ್ರಿ ಧರ್ಮ ಸಂಸ್ಕಾರ ಇರಲಾರ್ದಕ್ಕೆ ಮಕ್ಕಳಿಂದ ದಾರಿ ಬಿಡಕತ್ತಾವ ಅಷ್ಟೇ. ಮೊದಲನೇದಾಗಿರ್ತಕ್ಕಂಥದ್ದೇ ಗುರು ಹತ್ತಿಕೊಂಡ್ರೆ ತಂದೆ ತಾಯಿ ಹತ್ತಿಕೊಂಡ್ರೆ ಹೇಳ್ತಾರೆ. ಏನ್ರಿ ಮೊದಲನೇದಾಗಿರ್ತಕ್ಕಂಥ ಗುರು ಹತ್ತಿಕೊಂಡ್ರೆ ಏನು ಗುರು ಒಂದು ಮಾತ್ರಕ್ಕಿಂತ ಕಾವಿ ಬಟ್ಟೆನೇ ಹಾಕಿರಬೇಕು, ದೊಡ್ಡ ಮಠದ ಸ್ವಾಮಿನೇ ಆಗಿರಬೇಕು ಅನ್ನುವಂಥದ್ದೇನಿಲ್ಲ. ಯಾವನಲ್ಲಿಂದ ಜ್ಞಾನ ಇರ್ತದಲ್ಲ, ಏನ್ರಿ ನಮಗೆ ಯಾವೆಂದ ಜ್ಞಾನ ಅಂತಕ್ಕ ನೀಡ್ತಾನಲ್ಲ, ಏನ್ರಿ ಸುಜ್ಞಾನ ಅಂತಕ್ಕಂಥ ಯಾರು ನೀಡ್ತಾರಲ್ಲ ಅವರನ್ನೇ ನಾವು ಗುರು ಹತ್ತನಬೇಕೆ ಹೊರತಾಗಿ ಬಟ್ಟೆ ಮೇಗಂದ ಅಳತಿ ಮಾಡೋದಲ್ಲ. ಮೊದಲನೇದೇ ಆಗಿರ್ತಕ್ಕಂಥ ನೀವೇ ತಂದೆ ತಾಯಿನೇ ಗುರುಗಳು, ಆಮೇಲಿಂದ ಶಾಲಾ ಶಿಕ್ಷಕರಿಂದ ಗುರುಗಳು, ಆಮೇಲೆ ಮೂರನೇದಾಗಿರ್ತಕ್ಕಂಥ ನಾವು ಧರ್ಮ ಗುರುಗಳು. ಹೇಳಿದ್ರೆ ಪ್ರತಿಯೊಬ್ಬನಿಗೆ ಕೂಡ 3 ಜನ ಗುರುಗಳು. ಆ 3 ಜನ ಗುರುಗಳಿಂದ ನಾವು ಏನು ಕಲಿಬೇಕಾಗ್ಯದ ತಗೊಂಡ ಕೇಳಿದ್ರೆ, ತಂದೆ ತಾಯಿಯಿಂದ ಮನೆತನದೊಳಗಿರ್ತಕ್ಕಂಥ ಏನ್ರಿ ಸಂಸ್ಕಾರ ಅಂತಕ್ಕಂಥ ಒಂದು ಕಡೆಗಿಂದ ಕಲಿತ್ರೆ, ಇನ್ನೊಂದು ಕಡೆಗಿಂದ ಧರ್ಮ ಸಂಸ್ಕಾರವನ್ನು ಒಬ್ಬ ಗುರುವಿನಿಂದ ಕಲಿಬೇಕು. ಇನ್ನು 3ನೇ ಸಂಸ್ಕಾರವನ್ನು ಅಕ್ಷರ ಸಂಸ್ಕಾರವನ್ನು ನಮ್ಮ ಶಿಕ್ಷಕರ ಕಡೆಯಿಂದ ಕಲಿಬೇಕು, ಆ ಗುರುಗಳಿಂದ ಕಲಿಬೇಕು. ಈ 3 ಜನನೂ ಕೂಡ ಪೂಜ್ಯ ವ್ಯಕ್ತಿಗಳೇ. ಏನ್ರಿ ಜಗತ್ತಿನೊಳಗೆ ನೀವು ಯಾವ ದೇವರುಗಳನ್ನು ಪೂಜೆ ಮಾಡ್ತೀರಿ ಇಲ್ಲೋ ಗೊತ್ತಿಲ್ಲ, ಈ ಬದುಕಿನ ಇರುವರೆಗೂ ಕೂಡ ನೀವು ಯಾರನ್ನು ಪೂಜೆ ಮಾಡಬೇಕಂದ್ರೆ ಈ 3 ಜನರನ್ನು ಏನ್ರಿ ನಿಮ್ಮ ಜೀವನ ಇರುವ ಪರ್ಯಂತರವಾಗಿಯೂ ಕೂಡ ಈ 3 ಜನ ಗುರುಗಳನ್ನು ನಾವೆಲ್ಲರೂ ಕೂಡ ಪೂಜೆ ಮಾಡಲೇಬೇಕು. ಮಗಳಿಗೆಂದ ಧರ್ಮ ಸಂಸ್ಕಾರ, ಮನೆತನದಾಗಿಂದ ಬಡತನ ಇರುವಲ್ದಕ್ಕೆ ಪರವಾಗಿಲ್ಲ, ಮಗಳಿಗೆಂದ ಧರ್ಮ ಸಂಸ್ಕಾರ ಅಂತಕ್ಕಂಥ ಬೇಕು. ಅವತ್ತಿನ ದಿನಮಾನದೊಳಗೆಂದ ತಂದೆ ತಾಯಿಗಳು ಮಲ್ಲಮ್ಮಳಿಗೆ ಈ ಧರ್ಮ ಸಂಸ್ಕಾರವನ್ನು ನೀಡ್ಯಾರ ಹತ್ತಿಕೊಂಡಂದ್ರೆ, ಅವಳು ಲಿಂಗೈಕ್ಯಳಾಗಿಂದ ಸುಮಾರು ಎಷ್ಟು 12ನೇ ಶತಮಾನ ಹತ್ತಿಕೊಂಡಂದ್ರೆ 1000 ವರ್ಷ ಆಯಿತು. 1000 ವರ್ಷದಿಂದಲೂ ಕೂಡ ಮಲ್ಲಮ್ಮನ ಚರಿತ್ರೆಯನ್ನು ಇವತ್ತಿನ ತನಕ ನಾವು ಕೇಳ್ತೀವಿ ಹತ್ತಿಕೊಂಡಂದ್ರೆ, ಅವಳು ಪಡೆದಿರ್ತಕ್ಕಂಥ ಧರ್ಮ ಸಂಸ್ಕಾರ ಎಂತ ಅದು. ಏನ್ರಿ ನಾವು ನೀವು ಸತ್ಯ ಹೊತ್ತಿಕೊಂಡ್ರೆ ಮುಂದೆ ನಮ್ಮ ಮಕ್ಕಳಿಗೆ ಗೊತ್ತಿರಲ್ಲ ನಮ್ಮ ಹೆಸರು. ಯಾಕ್ರಿ ಗೊತ್ತಿರ್ತಾವೇನ್ರಿ? ನಾ ಕೇಳ್ತೀನಿ ನಿಮಗೆ, ನಿಮ್ಮ ಮುತ್ತೇನ ಹೆಸರೇನು? ಭಾಳ ಮಂದಿ ಹೇಳ್ತೀರಿ. ಏನ್ರಿ ನಿಮ್ಮ ಮುತ್ತೇನ ಹೆಸರು ಅಂದ ಮಲ್ಲಪ್ಪ ರೀ, ಅವ್ರ ಅಪ್ಪನ ಹೆಸರು ಸ್ವಲ್ಪ ಅಂದ ನೆನಪಿನಾಗಿದ್ದವರಿಂದ ಅವ್ರ ಮುತ್ತೇನ ಹೆಸರು ಹೇಳ್ತಾರೆ, ಅಜ್ಜನ ಹೆಸರು. ಅವ್ರ ಅಜ್ಜನ ತಂದೆ ಹೆಸರು ಏನು ಹತ್ತಿಕೊಂಡ್ರೆ ಇವತ್ತಿನ ತನಕ ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತು ಮಲ್ಲಮ್ಮ ಎಷ್ಟು 1000 ವರ್ಷ ಆಯಿತು. 1000 ವರ್ಷದಿಂದ ಲಿಂಗೈಕ್ಯಳಾಗಿರ್ತಕ್ಕಂಥ ಮಲ್ಲಮ್ಮ, 1000 ವರ್ಷಗಳ ಹಿಂದೆ ಲಿಂಗೈಕ್ಯರಾಗಿರ್ತಕ್ಕಂಥ ಬಸವಣ್ಣವರಾಗಲಿ, ಶರಣರು, ಸಂತರು, ಇವರೆಲ್ಲ ಏನದಾರ ಹತ್ತಿಕೊಂಡ ಕೇಳಿದ್ರೆ, ಇವರೆಲ್ಲ ಮಾಡಿರ್ತಕ್ಕಂಥ ಅವ್ರು ಪಡ್ಕೊಂಡಿರ್ತಕ್ಕಂಥ ಧರ್ಮ ಸಂಸ್ಕಾರಗಳಿಂದ ಏನದ ಹತ್ತಿಕೊಂಡ ಕೇಳಿದ್ರೆ ಅವ್ರ ಹೆಸರು ಅಜರಾಮರವಾಗಿ ಸೂರ್ಯ ಚಂದ್ರರು ಎಲ್ಲಿವರೆಗೂ ಕೂಡ ಇರ್ತಾರೋ ಅಲ್ಲಿವರೆಗೂ ಅವ್ರ ಕೀರ್ತಿ, ಅವ್ರು ಮಾಡಿರ್ತಕ್ಕಂಥ ಸಾಧನೆ, ಅವ್ರು ಮಾಡಿರ್ತಕ್ಕಂಥ ಭಕ್ತಿ ಅನ್ನತಕ್ಕಂಥದ್ದು ಏನ್ರಿ ಜೀವನ ಪರ್ಯಂತರವಾಗಿ ಅಂತ ಉಳಿತದೆ. ನಾವಾದರೂ ಕೂಡ ಜೀವನ ಏನ್ರಿ ಜೀವನ ಪರ್ಯಂತರವಾಗಿ ನೂರಾರು ಕಾಲ ಅಲ್ಲ 1000 ಕಾಲಗಳ ಪರ್ಯಂತರವಾಗಿ ನಮ್ಮ ಹೆಸರು ಉಳಿತಕ್ಕಂಥ ಒಂದು ಕಾರ್ಯ ಮಾಡಬೇಕಾಗಿತ್ತು. ಯಾಕೆ ಹೋತಮ್ಮ ನೀವು ಅಲ್ಲಿ ಮುಂದಿಂದ ಹೇಳ್ರಿ, ನೀವು ಹಿಂದಿನವ್ರಿಗೆ ಪುರಾಣ ಕಾಣಲ್ದು ಹೇಳ್ರಿ. ಮಂದಿ ಏಸು ಮಂದಿ ಹಿಂಗೆ ಸಾಲ ಕೂತ್ರೆ ನಮ್ಮ ಸುಮ್ಮನೆ ಇದ್ರ ಗಾಡಿನೇ ಕಟ್ಟಿಬಿಡ್ತಿದ್ದೆವು. ಬಿಡ್ದು ತೆಗಿಯೋತ್ತಮ್ಮ, ಕುರ್ಚಿ ತೆಗಿಯೋದು ಏನ್ರಿ. ನಮ್ಮ ಹೆಸರನ್ನು ಕೂಡ 1000 ವರ್ಷದಿಂದ ಉಳಿಬೇಕಾಗಿತ್ತು ಹತ್ತಿಕೊಂಡ್ರೆ ನಾವೆಲ್ಲ ಏನು ಮಾಡಬೇಕಾಗ್ಯದ ಹತ್ತಿಕೊಂಡ ಕೇಳಿದ್ರೆ, ಮಲ್ಲಮ್ಮಳಂಗ ಧರ್ಮ ಸಂಸ್ಕಾರ ಅಂತಕ್ಕಂಥ ನಾವು ಪಡಿಬೇಕು. ಅಂದಾಗ ಮಾತ್ರ ನಮ್ಮ ಬದುಕು ಅನ್ನತಕ್ಕಂಥದ್ದು ಒಳ್ಳೆಯದ ರೀತಿಯಿಂದ ನಡೀತದೆ. ಅಂದಾಗನೇ ನಮ್ಮ ಜೀವನ ಅನ್ನತಕ್ಕಂಥದ್ದು ಏನ್ರಿ ಒಳ್ಳೆ ಮಾರ್ಗದೊಳಗಿಂದ ಹೋಗಲಿಕ್ಕೆ ಅಂದ ಸಾಧ್ಯತೆ. ಯಾವ ವ್ಯಕ್ತಿಗಿಂದ ಧರ್ಮ ಸಂಸ್ಕಾರ ಇಲ್ಲ, ಯಾವ ತಾಯಿಗಿಂದ ಧರ್ಮ ಸಂಸ್ಕಾರ ಇಲ್ಲ, ಆ ಮನೆತನದೊಳಗೆ ದುಃಖ ತಪ್ಪಿಲ್ಲ ತಿಳ್ಕೊಬೇಕು. ನಾವು ಮೊದಲಿಂದ ತಂದೆ ತಾಯಿ ಸಂಸ್ಕಾರ ಅಂತಕ್ಕಂಥ ಪಡೆದಾಗ ಮಕ್ಕಳಿಗೆಂದ ಸಂಸ್ಕಾರ ಅಂತಕ್ಕಂಥದ್ದು ಹೆಂಗೆ ಕೊಡೋಕೆಂದು ಬರ್ತದೋ, ಅದಕ್ಕಾಗಿಯೇ ಈ ಪುರಾಣ ಪ್ರವಚನ ಇವೆಲ್ಲ ಎದ್ರ ಸಲುವಾಗಿ ಎತ್ತಿಕೊಂಡ ಕೇಳಿದ್ರೆ ಸುಮ್ಮನೆ ಏನು ಟೈಮ್ ಪಾಸಿಗೆಲ್ಲ ಏನೋ ಅವ್ರು ರೊಕ್ಕ ಕೊಡ್ತಾರತ್ತ ನಾವು ಹೇಳೋದು, ಏನ್ರಿ ರೊಕ್ಕ ತೊಗೊಂಡು ತಿಪ್ಲಿಗೆ ನಾವು ಹೇಳೋದು, ರೊಕ್ಕ ಕೊಟ್ಟು ತಿಪ್ಲಿಗೆ ಅವ್ರು ಕೇಳೋದ ಅಲ್ಲ. ಇವೆಲ್ಲ ಪುರಾಣ ಪ್ರವಚನಗಳನ್ನು ಎದಕ್ಕೆ ಹತ್ತಿಕೊಂಡ ಕೇಳಿದ್ರೆ ಮನುಷ್ಯನಿಗೆ ಸಂಸ್ಕಾರವನ್ನು ಕಲಿಸ್ತವೆ. ಪುರಾಣ ಪ್ರವಚನಗಳು ಸಂಸ್ಕಾರವನ್ನು
ಪ್ರತಿಯೊಬ್ಬನ ಶರಣರು ಈ ರೀತಿಯಾಗಿ ನಡೆದಾರ, ಅವರು ಈ ಸಂಸ್ಕಾರದೊಳಗೆ ಇದ್ದರು, ನೀವು ಈ ಸಂಸ್ಕಾರದೊಳಗೆ ನಡೀರಿ ಎತ್ತಿಕೊಂಡು ಅನ್ನೋದನ್ನು ಹೇಳೋದಕ್ಕಾಗೇ ಈ ಶರಣರ ಪುರಾಣಗಳೇ ಬರ್ತಾಗಿ, ಸುಮ್ಮನೆ ಇದು ಟೈಮ್ ಪಾಸಿಗಲ್ಲ. ಮಲ್ಲಮ್ಮ ಗುರುವಿನ ಹತ್ರ ಇದ್ದುಕೊಂಡು ಅಷ್ಟಾಭರಣ ಅಂದ್ರೆ ಏನು, ಷಡಸ್ಥಲಗಳಂದ್ರೆ ಏನು, ಪಂಚಾಚಾರಗಳಂದ್ರೆ ಏನು, ಧರ್ಮದ ಎಲ್ಲ ತಿರುಳುಗಳನ್ನು ತಿಳ್ಕೊಂಡು ತಾಯಿ ಏನ್ರಿ ಮಲ್ಲಮ್ಮ 18 ವರ್ಷ ಯಾವ ರೀತಿಯಾಗಂದ ಗುರುವಿನ ಹತ್ರ ಕಳೆದು ಹೊತ್ತುಕೊಂಡದೆ ಕೇಳಿದ್ರೆ ನಿತ್ಯ ತನ್ನ ಮನೆಗಿಂದ ಏನೂ ಇರದೇ ಇದ್ರೂ ಪರವಾಗಿಲ್ಲ, ನಿತ್ಯ ಜಂಗಮರಿಗೆಂದು ತೃಪ್ತಿ ಪಡಿಸ್ತಕ್ಕಂಥದ್ದನ್ನು ಮಲ್ಲಮ್ಮ ಕಲಿತು. ನಿತ್ಯ ತ್ರಿಕಾಲ ಲಿಂಗಾರ್ಚನೆ ಮಾಡೋದು, ಬೆಳಗಿನ ಜಾವ, ಮಧ್ಯಾಹ್ನ, ಸಾಯಂಕಾಲ ಏನ್ರಿ 3 ಹೊತ್ತಿಂದ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡ್ಕೊತಿದ್ದಳು ಮಲ್ಲಮ್ಮ. ಒಂದು ಕಡೆಗಿಂದ ಏನ್ರಿ ಕುಂತ್ರು ಮಲ್ಲಯ್ಯನ ಧ್ಯಾನ, ನಿಂತರು ಮಲ್ಲಯ್ಯನ ಧ್ಯಾನ. ಯಾಕೆ ಅವರು ಮನೆತನದೊಳಗಿಂದ ತಂದೆ ತಾಯಿ ಮಲ್ಲಯ್ಯನ ಭಕ್ತರಾಗಿದ್ರು. ಅಷ್ಟು ನಂಬಿಕೆ, ಮಲ್ಲಯ್ಯ ಹತ್ತುಕೊಂಡ್ರೆ ಸಾಕು, ಅಷ್ಟು ನಂಬಿಕೆ. ಮಲ್ಲಮ್ಮಳಿಗಿಂದ ಮಾತುಗಳು ಆಡಕ್ಕೆ ಬರ್ತದೆ. ಅವ್ವ ಹತ್ತುಕೊಂಡಂತ ಅಂತಿಲ್ಲೋ, ಅಪ್ಪ ಅನ್ನೋದಕ್ಕಿಂತ ಮೊದಲ ಆ ತಂದೆ ತಾಯಿ ಮಲ್ಲಮ್ಮಳಿಗೆ ಏನು ಕಲಿಸ್ಯಾರ ಹತ್ತುಕೊಂಡು ಕೇಳಿದ್ರೆ ಅವ್ವ ಅನ್ನೋದನ್ನು ಕಲಿಸಲಿಲ್ಲ, ಅಪ್ಪ ಅನ್ನೋದನ್ನು ಕಲಿಸಲಿಲ್ಲ, ಮಗುವಿಗೆಂದ ಮಲ್ಲಯ್ಯ ಹತ್ತುಕೊಂಡು ಅನ್ನೋದನ್ನು ಕಲಿಸ್ತಾರೆ. ಅದು ಕುಂತ್ರು ಮಲ್ಲಯ್ಯ, ನಿಂತರು ಮಲ್ಲಯ್ಯ. ಯಾರು ಎದುರಿಗೆ ಬಂದ್ರೆ ಹತ್ತುಕೊಂಡಂದ್ರೆ ಅವ್ರಿಗೆ ಮಾತಾಡಿಸ್ಬೇಕಾಗಿತ್ತು. ಅಂದ್ರೆ ಮಲ್ಲಯ್ಯ ಹತ್ತುಕೊಂಡದ ಕೂಗ್ತಿಲ್ಲ ಮಲ್ಲಮ್ಮ. ಅಷ್ಟು ನಂಬಿಕೆ, ಅಷ್ಟು ಭಕ್ತಿ ಮಲ್ಲಮ್ಮಳು. ಹೀಗೆಲ್ಲ ಇರ್ತಕ್ಕಂಥ ಪ್ರಸಂಗದ ಒಳಗೆ ನಿಮಗೆ ಆಶ್ಚರ್ಯ ಹೇಳ್ತೀನಿ. ಅಂತೆಲ್ಲ ಭಕ್ತಿ ಒಳಗಿರ್ತಕ್ಕಂಥ ಮಲ್ಲಮ್ಮಳಿಗೆ ಮನೆ ಒಳಗಿಂದ ತಂದೆ ತಾಯಿ ಅಂತಾರ ಏನ್ರಿ, ಮನೆ ಒಳಗಿಂದ ತಂದೆ ತಾಯಿ ಅಂತಾರ. ಮಲ್ಲಮ್ಮ ಆಗಲೇ ವಯಸ್ಸಿಗೆಂದ ಬಂದು ನೋಡ್ರಿ ತಂದೆ ತಾಯಿ ಅಂತಾರ. ಯಾವಾಗಿಂದ ಮಲ್ಲಮ್ಮನ ಕಿವಿಗೆಂದ ಕೇಳುವಂಗ, ಮಲ್ಲಮ್ಮನಿಗೆಂದ ಕಿವಿಗೆ ಬೀಳುವಂಗ ತಂದೆ ತಾಯಿ ಏನಂತಾರ, ಮಲ್ಲಮ್ಮ ಆಗಲೇ ಅಂದ ವಯಸ್ಸಿಗೆಂದ ಬಂದುಬಿಟ್ಟು ಮಗಳ ಮದುವೆ ಮಾಡಬೇಕು. ಹುಡುಗ ಎಂಥವ್ ಸಿಗ್ತಾನೋ ಎಂಥವಿಲ್ಲೋ. ನಮ್ಮ ಬಡತನ ಸ್ಥಿತಿಯನ್ನು ತಗೊಂಡು ನೋಡಿ ನನ್ನ ಮಗಳನ್ನ ಯಾರೇ ಮಾಡ್ಕೋತಾರ ಇಲ್ಲೋ ನೋಡ್ರಿ. ಅದನ್ನು ಒಂದು ತಂದೆ ತಾಯಿಗಂದ ಎಷ್ಟು ಚಿಂತೆ ಎತ್ತುಕೊಂಡದ ಕೇಳಿದ್ರೆ ಮನೆತನದೊಳಗಂದ ಬಡತನ ಇದೆ, ನಮ್ಮಂಥ ಬಡವರು ಮನೆತನದ ಹೆಣ್ಣ ಯಾರು ಮಾಡ್ಕೋತಾರನ್ನಿಲ್ಲ ಅನ್ನುವಂಥ ಚಿಂತೆ ಒಂದು ಕಡೆ. ಏನಾರ ಬಡತನ ಇರಲಿ, ಕಷ್ಟನೇ ಇರಲಿ, ದುಃಖನೇ ಇರಲಿ, ಏನಿದ್ರು ಕೂಡ ಒಬ್ಬ ಹೆಣ್ಣು ಮಗಳು ಎಲ್ಲಿರ್ಬೇಕಂದ ಅಲ್ಲಿ ಇದ್ರೇ ಚೆಂದಲ್ಲ ಏನ್ರಿ. ಮದುವೆ ಆಯಾ ವಯಸ್ಸಿಗೆ ಅಂದ ಮದುವೆ ಮಾಡಿ ಕೊಟ್ಟರೆ ಚಂದ. ವಯಸ್ಸಿಗೆ ಬಂದಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಗಂಡನ ಮನೆ ಒಳಗಂದ ಇರುವುದೇ ಒಂದು ಚಂದ. ಅದನ್ನು ನೋಡುವಂಥ ಸೌಭಾಗ್ಯ ತಂದೆ ತಾಯಿಗಳಿಗಂದ ಸಿಗೋದೇ ಒಂದು ಆನಂದ ಏನ್ರಿ. ಮಗಳು ಸುಖದಾಗ ಅದಳ ಹತ್ತಿಕೊಂಡಂದ್ರೆ ಆ ತಂದೆ ತಾಯಿಗಂದ ಹಿಡಿಸಲಾರ್ದಷ್ಟಂದ ಖುಷಿ ಇರ್ತದೆ. ಎಷ್ಟು ಆನಂದ ಪಡ್ತಾರೆ ತಂದೆ ತಾಯಿ. ಅವತ್ತಿನ ದಿನಮಾನದೊಳಗಿಂದ ಮಲ್ಲಮ್ಮಳನ್ನು ಮದುವೆ ಮಾಡಬೇಕು, ಮಲ್ಲಮ್ಮ ಮದುವೆ ಮಾಡಬೇಕನ್ನುವಂಥದ್ದನ್ನು ಯಾವಾಗಿಂದ ಮಲ್ಲಮ್ಮಳ ಕಿವಿ ಒಳಗಿಂದ ಯಾವಾಗಿಂದ ಬಿತ್ತೋ ಹೋಗಿ ತಂದೆ ತಾಯಿ ಪಾದಕ್ಕೆಂದ ನಮಸ್ಕಾರ ಮಾಡಿ, ಅವ್ವ ನನಗೆ ಮದುವೆ ಅನ್ನತಕ್ಕಂಥದ್ದು ಬೇಡ, ನನಗೆ ಮದುವೆ ಮಾಡ್ಕೊಳ್ಳೋದ್ರೊಳಗಿಂದ ಆಸೆ ಇಲ್ಲ, ನಾನು ಏನೋ ಬದುಕಿನೊಳಗಿಂದ ಒಂದು ಗುರಿ ಮುಟ್ಟಬೇಕಾಗಿದೆ, ಏನೋ ಒಂದು ಸಾಧನೆ ಮಾಡಬೇಕಾಗಿದೆ, ನಾನು ಮಲ್ಲಯ್ಯನನ್ನು ಕಾಣಬೇಕು, ಭಗವಂತನನ್ನು ಕಾಣಬೇಕು, ನನಗೆ ಈ ಮದುವೆ ಅನ್ನತಕ್ಕಂಥ ಬ್ಯಾಡ ಹತ್ತುಕೊಂಡು ಮಲ್ಲಮ್ಮ ತಂದೆ ತಾಯಿ ಪಾದದ ಮೇಲೆ ಬಿದ್ದು ಕಣ್ಣೀರು ಹಾಕ್ತಾಳೆ. ನನಗೆ ಸಂಸಾರದೊಳಗೆ ಅಂದ ನೂಕು ಬೇಡ್ರಿ. ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದೆನಯ್ಯ, ಎನ್ನನ್ನು ಕಾಯಯ್ಯ ಕೂಡಲ ಸಂಗಮ ದೇವ, ಹುರುಳಿಲ್ಲ. ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅದೇ 12ನೇ ಶತಮಾನದೊಳಗೆ ಬಸವಣ್ಣವ್ರೆ ಅಂತಾರೆ, ಯಾವುದನ್ನ ಹೆಂಗೆ ಮಲ್ಲಮ್ಮ ಮದುವೆ ಅನ್ನತಕ್ಕಂಥ ಬೇಕಾಗಿಲ್ಲ, ನನಗಂದ ಗಂಡ ಅನ್ನತಕ್ಕಂಥದ್ದು ಬೇಕಾಗಿಲ್ಲ, ನಾನು ಕೇವಲ ಮಲ್ಲಯ್ಯನ ಧ್ಯಾನ ಮಾಡಬೇಕು, ನಾನು ತ್ರಿಕಾಲ ಲಿಂಗ ಪೂಜೆ ಮಾಡಬೇಕು, ನಾನು ನಿತ್ಯ ಜಂಗಮರಿಗೆಂದ ತೃಪ್ತಿ ಪಡಿಸ್ಬೇಕು. ಒಂದು ವೇಳೆ ನಾನು ಮದುವೆ ಮಾಡ್ಕೊಂಡು ಹೋದಿನಿ ಎತ್ತಿಕೊಂಡ್ರೆ ನನಗೆ ಮಲ್ಲಯ್ಯನ ಧ್ಯಾನ ಮಾಡೋಕ್ಕಾಗೋಂಗಿಲ್ಲ, ನನಗೆ ಏನ್ರಿ ಜಂಗಮರು ತೃಪ್ತಿ ಪಡಿಸೋಕೆಂದ ಆಗಂಗಿಲ್ಲ, ನನಗೆ ದಿನನಿತ್ಯನ ಕುಣದ ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಅವ್ವಾ ನಾನು ಮಲ್ಲಯ್ಯನನ್ನು ಕಾಣಬೇಕು, ನಾನು ಮಲ್ಲಯ್ಯನನ್ನು ನೋಡಬೇಕು, ನನಗೆ ಈ ಸಂಸಾರ ಅಂತಕ್ಕಂಥದ್ದು ನೀವೆಲ್ಲ ಹಿರಿಯರಂತ ಹೇಳ್ತಿರಲ್ಲ, ನಿಮಗೆ ಆಕೆ ಮಲ್ಲಮ್ಮ ಅಂತಾಳೆ, ಇವತ್ತು ನೀವು ಜೀವನ ಕಳಿತಕ್ಕಂಥ ನಾನು ನೋಡಕತ್ತೀನಿಲ್ಲವ, ನೀವು ತಂದೆ ತಾಯಿ ಜೀವನ ಕಳಿತಕ್ಕಂಥ ನೋಡಕತ್ತೀನಿಲ್ಲ ಬಡತನ. ಇನ್ನೊಂದು ಕಡೆಗೆಂದ ಅವ್ರು ಏನಂತಾಳ ಮಲ್ಲಮ್ಮ, ನೀವು ಇಬ್ಬರು ಅಂದಾಗ ತಂದೆ ತಾಯಿ ಜೀವನ ಕಳೆದನ್ನು ನಾನು ನೋಡಕತ್ತೀನಲ್ಲ, ಎಷ್ಟು ಕಷ್ಟ. ಇದ್ರೊಳಗಿಂದ ದುಃಖ ಐತಿ, ಸಂಸಾರದೊಳಗಿಂದ ದುಃಖ ಅದ, ಸಂಸಾರದೊಳಗಿಂದ ಕಷ್ಟ ಇದೆ. ಅದಕ್ಕೆ ಈ ಸಂಸಾರ ಅನ್ನತಕ್ಕಂಥ ಅದಕ್ಕಾಗಿನೇ ಬಸವಣ್ಣವರಂತಾರೆ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ. ನೋಡ್ರಿ ಅವ್ರು ಎರಡು ಚಂದ ಹೇಳ್ತಾರೆ, ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ, ಎನ್ನನ್ನು ಕಾಯಯ್ಯ ಕೂಡಲ ಸಂಗಮ ದೇವ, ಇದ್ರೊಳಗಿಂದ ಹುರುಳಿಲ್ಲ ಅಂದರು.
ಎದರಾಗ್ರಿ ಎದರಾಗ ಹುರುಳಿಲ್ಲ ಅಂದ್ರೆ ಅವರು ಸಂಸಾರ